ಹೆಣ್ಮಕ್ಳು ಈ ಬಿಳಿ ಬಟ್ಟೆ ಪ್ರಾಬ್ಲಮ್ ಇದ್ರೆ ಅರ್ಧ ಮುಜುಗರದಿಂದ ತೋರ್ಸೋದಕ್ಕೆ ಹೋಗಲ್ಲ ಡಾಕ್ಟರ್ ಹತ್ರ. ಇನ್ ಕೆಲವರು ಹಾಗೆ ಮನೆ ಮದ್ದಲ್ಲಿ ಏನೋ ಒಂದು ಮ್ಯಾನೇಜ್ ಮಾಡ್ತಾರೆ. ತುಂಬಾನೇ ಇನ್ಫೆಕ್ಷನ್ ಅನ್ಸ್ತು, ಇಚ್ಚಿಂಗ್ ಅನ್ಸ್ತು ಅಂದ್ರೆ ಡಾಕ್ಟರ್ ಹತ್ರ ಬರ್ತಾರೆ. ಯಾವ ಸಂದರ್ಭದಲ್ಲಿ ವೈಟ್ ಡಿಸ್ಚಾರ್ಜ್ ನ ನೆಗ್ಲೆಕ್ಟ್ ಮಾಡಬಾರ್ದು? ಜನರಲಿ ಏನಾಗುತ್ತೆ ಅಂದ್ರೆ, ಇವಾಗ ಸೆಕೆಂಡ್ ಆಫ್ ದ ಸೈಕಲ್ ಅಂದ್ರೆ ಪೀರಿಯಡ್ಸ್ ಬಂದು 15 ದಿವಸ ಆದ್ಮೇಲೆ, ಇನ್ ಪೀರಿಯಡ್ಸ್ ಬರಕ್ಕೆ 15 ದಿನ ಇರತ್ತಲ್ಲ, ಅವಾಗ ಸ್ವಲ್ಪ ಮಟ್ಟಿಗೆ ವೈಟ್ ಡಿಸ್ಚಾರ್ಜ್ ಆಗೋದು ನಾರ್ಮಲ್. ಆಮೇಲೆ ಪೀರಿಯಡ್ಸ್ ಆದ್ಮೇಲೆ ತನಗೆ ತಾನೇ ಸೆಟ್ಲ್ ಆಗ್ಬಿಡುತ್ತೆ. ಇವಾಗ ಅವರಿಗೆ ಕಂಟಿನ್ಯೂಸ್ ಆಗಿ ವೈಟ್ ಡಿಸ್ಚಾರ್ಜ್ ಇದೆ, ಇಚ್ಚಿಂಗ್ ಇದೆ ನೀವು ಹೇಳ್ದಂಗೆ, ಇಲ್ಲ ಕರ್ಡಿ ವೈಟ್ ಮೊಸರು ತರ ಡಿಸ್ಚಾರ್ಜ್ ಆಗ್ತಾ ಇದೆ, ಇಲ್ಲ ಗ್ರೀನಿಶ್ ವೈಟ್ ಡಿಸ್ಚಾರ್ಜು, ಇಲ್ಲ ಯೆಲ್ಲೋಯಿಶ್ ವೈಟ್ ಡಿಸ್ಚಾರ್ಜು, ಈ ತರ ಅಬ್ನಾರ್ಮಲ್ ಡಿಸ್ಚಾರ್ಜು, ಒಂದು ಸ್ಮೆಲ್ ಬರ್ತಾ ಇದೆ, ತುಂಬಾ ಇಚ್ಚಿಂಗ್ ಇದೆ, ಈ ತರ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಬಿಕಾಸ್ ಇನ್ಫೆಕ್ಷನ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಕೆಲವರಿಗೆ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಇದೆ, ಅವಾಗ ನಾವು ಇದು ಮಾಡ್ಬೇಕಾಗುತ್ತೆ, ಟೆಸ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇನ್ಫೆಕ್ಷನ್ ಪಾರ್ಟ್ ನ ಟ್ರೀಟ್ ಮಾಡೋದ್ರ ಜೊತೆಗೆ ಬೇರೆ ಯಾವ್ದಾದ್ರು ಸ್ಪೆಸಿಫಿಕ್ ಟೆಸ್ಟ್ ಮಾಡ್ಕೋಬೇಕಾ? ಯಾವ್ದಾದ್ರು ಕ್ಯಾನ್ಸರ್ ಲಕ್ಷಣ ಇರುತ್ತಾ ವೈಟ್ ಡಿಸ್ಚಾರ್ಜ್? ಹೌದು. ಸೊ ಇವಾಗ ಜನರಲಿ ವೈಟ್ ಡಿಸ್ಚಾರ್ಜ್ ಇದ್ರೇನೆ ಅಂತ ಅಲ್ಲ, ಎಲ್ಲಾ ಹೆಂಗಸ್ರು ಮದ್ವೆ ಆದ್ಮೇಲೆ ಅಟ್ಲೀಸ್ಟ್ ಎವ್ರಿ 3 years ನಾವು ಲಿಕ್ವಿಡ್ ಬೇಸ್ ಸೈಟಾಲಜಿ ಅಂತ ಮಾಡ್ತೀವಿ. ದಟ್ ಈಸ್ ಅಡ್ವಾನ್ಸ್ಡ್ ವೇ ಆಫ್ ಪ್ಯಾಪ್ಸ್ಮಿಯರ್. ಇಲ್ಲ ಅಟ್ಲೀಸ್ಟ್ ಸಿಂಪಲ್ ಪ್ಯಾಪ್ಸ್ಮಿಯರ್ ಮಾಡ್ತಾರೆ, ಸಣ್ಣ ಪುಟ್ಟ ನರ್ಸಿಂಗ್ ಹೋಮ್ ಅಲ್ಲೂ ಮಾಡ್ತಾರೆ. ಸೊ ಅದೇನಂತ ಅಂದ್ರೆ ಸ್ಲೈಟ್ ಟೆಸ್ಟ್, ಸರ್ವಿಕ್ಸ್ ಇಂದ ಅದೇನ್ ಶೆಡ್ ಆಗಿರುತ್ತೆ ಸೆಲ್ಸ್, ಅದನ್ನೇ ತಗೊಂಡು ಬ್ರಷ್ ಅಲ್ಲಿ ಅದನ್ನ ಸ್ಮಿಯರ್ ಮಾಡಿರ್ತೀವಿ, ಅದರಲ್ಲಿ ಚೆಕ್ ಮಾಡ್ತೀವಿ. ಅದನ್ನ ವರ್ಷ ಮಾಡಿಸ್ಕೋಬೇಕು. ಇಲ್ಲ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ವಿಚ್ HPV ಟೆಸ್ಟಿಂಗ್, ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಇಂದ ಅದೆಲ್ಲ ಆಗೋದು. ಸೊ ಆ ವೈರಸ್ ಟೆಸ್ಟಿಂಗ್ ಜೊತೆಗೆ ಮಾಡ್ತೀನಿ ಅಂದ್ರೆ 5 ವರ್ಷಕ್ಕೊಂದ್ಸತಿ ಮಾಡಿಸಿದ್ರು ಸಾಕು. ಸೊ ಈ ಪ್ಯಾಪ್ಸ್ಮಿಯರ್ ಏನಕ್ಕೆ ಮಾಡೋದು ಅಂತಂದ್ರೆ, ಯಾಕೆ ಮಾಡಿಸ್ಕೋಬೇಕು? ಯಾಕಂದ್ರೆ ಎಸ್ಪೆಷಲಿ ಇಂಡಿಯಾದಲ್ಲಿ ಅವೇರ್ನೆಸ್ಸೇ ಇಲ್ಲ. ಪ್ಯಾಪ್ಸ್ಮಿಯರ್ ಮಾಡ್ಸಿರಾ ಅಂದ್ರೆ ಏನು ಪ್ಯಾಪ್ಸ್ಮಿಯರ್ ಅಂತ ಕೇಳ್ತಾರೆ. ಸೊ ಗರ್ಭಕೋಶ ಏನಿರುತ್ತಲ್ಲ, ಗರ್ಭಕೋಶದ ಕಂಠ ಅಂತ ಏನ್ ಹೇಳ್ತೀವಿ, ಅಂದ್ರೆ ಗರ್ಭಕೋಶದ ಬಾಯಿ ತುದಿ ಏನಿರುತ್ತಲ್ಲ, ಅದಕ್ಕೆ ಸರ್ವಿಕ್ಸ್ ಅಂತ ಹೇಳ್ತೀವಿ. ಆ ಸರ್ವಿಕ್ಸ್ ಹೊರಗಡೆಗೆ ಎಕ್ಸ್ಪೋಸ್ ಆಗಿರುತ್ತಲ್ವಾ ವಜೈನಾದಿಂದ. ಸೊ ಅವಾಗ ಏನಾಗುತ್ತೆ, ಇಂಟರ್ಕೋಸ್ ಆದಾಗ ಅವರಿಗೆ HPV ವೈರಸ್ ಏನಿರುತ್ತಲ್ಲ ಅದಕ್ಕೆ ಎಕ್ಸ್ಪೋಸ್ ಆದ್ರೆ ಅವ್ರದ್ದು ಇಮ್ಯುನಿಟಿ ಏನಾದ್ರು ಡ್ರಾಪ್ ಆಗಿತ್ತು ಅಂತಂದ್ರೆ ಅವರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ ಇನ್ಫೆಕ್ಷನ್ ಸ್ಲೋಲಿ ಪ್ರೋಗ್ರೆಸ್ ಆಗ್ತಾ ಪ್ರೀ ಮೆಲಿಗ್ನೆಂಟ್ ಕಂಡೀಷನ್ಸ್ ಅಂದ್ರೆ CIN ಮತ್ತೆ ಆ ತರ ಚೇಂಜಸ್ ಆಗುತ್ತೆ. ಅದನ್ನು ಹಾಗೆ ಬಿಟ್ಕೊಂಡು ನಾವು ಪ್ಯಾಪ್ಸ್ಮಿಯರ್ ಅವ್ರು ಮಾಡಿಸ್ಕೊಂಡಿಲ್ಲ, ಅದು ಡಿಟೆಕ್ಟ್ ಆಗಿಲ್ಲ ಅಂತಂದ್ರೆ ಅದು ಹಾಗೆ ಬಿಟ್ಕೊಂಡ್ರೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, HPV ವೈರಸ್ ಇನ್ಫೆಕ್ಷನ್ ಕ್ರಿಯೇಟ್ ಮಾಡಿ ಅದು ಸ್ವಲ್ಪ ಚೇಂಜಸ್ ಮಾಡಿ ಅದು ಕ್ಯಾನ್ಸರ್ ಆಗೋ ತನಕ ಅಟ್ಲೀಸ್ಟ್ ವಿಲ್ ಹ್ಯಾವ್ 10 to 15 years ಮಿನಿಮಮ್. ಸೊ ಆ ಮಧ್ಯದಲ್ಲಿ ನಾವು ಅಟ್ಲೀಸ್ಟ್ ಪ್ಯಾಪ್ಸ್ಮಿಯರ್ ಮಾಡಿದ್ರೆ ವಿ ಕ್ಯಾನ್ ಡಿಟೆಕ್ಟ್ ದಿಸ್. ಸೊ ಅವರಿಗೆ ಇನ್ನು ಸರ್ಜರಿನೂ ಬೇಕಾಗಲ್ಲ, ಏನು ಬೇಕಾಗಲ್ಲ. ಸೊ ಅಷ್ಟು ಮಟ್ಟಿಗೆನೆ ನಾವು ಕ್ರಯೋ, ಲೀಪ್, ಆ ತರ ಮಲ್ಟಿಪಲ್ ಟ್ರೀಟ್ಮೆಂಟ್ ಇದೆ, ಅದನ್ನ ಮಾಡ್ಬಿಟ್ಟು ಸೊ ಅವರಿಗೆ ಕ್ಲಿಯರ್ ಆಗೋ ತರ, ಮುಂದೆ ಕ್ಯಾನ್ಸರ್ ಆಗದೆ ಇರೋ ತರ ಟ್ರೀಟ್ಮೆಂಟ್ ಕೊಡ್ತೀವಿ. ಏಜ್ ಗ್ರೂಪ್ ಅಲ್ಲಿ ಪ್ಯಾಪ್ಸ್ಮಿಯರ್ ಸ್ಟಾರ್ಟ್ ಅಂದ್ರೆ ಟೆಸ್ಟ್ ಮಾಡಿಸ್ಬೇಕು? ಲೇಟ್ 20s ಇಂದಾನೇ ಶುರು ಮಾಡ್ಬೇಕು, 28 ಇಂದಾನೇ ಹೇಳ್ತೀವಿ. ಇವಾಗ ಬೇಗ ಮದ್ವೆ ಆಗಿತ್ತು ಅಂತ ಅಂದ್ರೆ 20 ಇಂದಾನೇ ಹೇಳ್ತೀವಿ. ಅವರೆಲ್ಲ ಇಟ್ ಡಿಪೆಂಡ್ಸ್ ಯಾವಾಗ ಮದ್ವೆ ಆದ್ರು, ಯಾವಾಗ ಅವರು ಸೆಕ್ಷುಯಲಿ ಆಕ್ಟಿವ್ ಆದ್ರು ಅಂತ. ಸೊ ಹಂಗಾಗ್ಬಿಟ್ಟು ಎವ್ರಿ 3 years ಮಾಡೋದು ಶುರು ಮಾಡ್ಬಿಡ್ಬೇಕು ಅವಾಗಿಂದಾನೆ. ಅಂಡ್ ಯೂಶಲಿ 60 ತನಕನೂ ಮಾಡ್ತೀವಿ. ಇವಾಗ 60 to 65 ತನಕ ಲಾಸ್ಟ್ 3 ಪ್ಯಾಪ್ಸ್ಮಿಯರ್ಸ್ ನಾರ್ಮಲ್ ಇತ್ತು ಅಂದ್ರೆ ವಿ ಸ್ಟಾಪ್. ಸೊ ಅಲ್ಲಿವರೆಗೂ ಎವ್ರಿ 3 years ಮಾಡಿಸ್ತಾನೆ ಇರ್ಬೇಕು. ಈ ಒಂದು ಪರೀಕ್ಷೆ ಮಾಡುವಾಗ ನೋವಾಗುತ್ತಾ? ಇಲ್ಲ, ನೋವಾಗೋದಿಲ್ಲ. ತಿಂಗಳ ಯಾವ್ದಾದ್ರು ಸ್ಪೆಸಿಫಿಕ್ ಡೇ ನಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಬೇಕಾ? ಜನರಲಿ ಪೀರಿಯಡ್ಸ್ ಆಗೋ ಟೈಮ್ ಮಾಡದೇ ಇದ್ರೆ ಒಳ್ಳೇದು. ಅಂಡ್ ಲಾಸ್ಟ್ ಪೀರಿಯಡ್ಸ್ ಬರೋ ಟೈಮ್ ಮಧ್ಯದಲ್ಲಿ ಯೂಶಲಿ ಪ್ರಿಫರ್ ಮಾಡ್ತೀವಿ. ಎಷ್ಟು ಖರ್ಚು ವೆಚ್ಚ ಆಗುತ್ತೆ? ಅರೌಂಡ್ 1000 ಇಂದ 2000 ತನಕ ಆಗುತ್ತೆ. ಬರೀ ಪ್ಯಾಪ್ಸ್ಮಿಯರ್ ಅಂದ್ರೆ ಕೆಲವು ಕಡೆ 500 ರೂಪೀಸ್ಗೂ ಆಗ್ತಾ ಇದೆ. ನಾವು ಮಾಡ್ತಿರೋ ಲಿಕ್ವಿಡ್ ಬೇಸ್ ಸೈಟಾಲಜಿ ಅಡ್ವಾನ್ಸ್ಡ್ ಒನ್ ಎವ್ರಿ 3 years ಮಾಡ್ತಾ ಇರೋದಲ್ಲ. ಸೊ ಅದು 1000 to 1,500 ಆಗುತ್ತೆ. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಸೆಕೆಂಡ್ ಮೋಸ್ಟ್ ಕಾಮನ್ ನಮ್ಮ ಹೆಂಗಸರಲ್ಲಿ ಇಂಡಿಯಾದಲ್ಲಿ. ಸೊ ಇದನ್ನ ತಡೆಗಟ್ಟೋದಿಕ್ಕೆ ಒಂದು ವ್ಯಾಕ್ಸಿನ್ ಇದೆ. ವ್ಯಾಕ್ಸಿನ್ ಬಗ್ಗೆ ಸುಮಾರು ಜನಕ್ಕೆ ಈಗ ಅವೇರ್ನೆಸ್ ಇದೆ. HPV ವ್ಯಾಕ್ಸಿನ್ ಬೇಕು, ನನ್ ಮಗಳಿಗೆ ಹಾಕಿ, ಮಗನ್ಗೆ ಹಾಕಿ ಅಂತಾನೂ ಬಂದಿದ್ದೀರಾ, ಖುಷಿ ಆಗುತ್ತೆ. ಬಟ್ ಈ ವ್ಯಾಕ್ಸಿನ್ ನ ಯಾವ ಏಜ್ ಗ್ರೂಪ್ ಅವರು ಹಾಕೋಬೇಕಾಗತ್ತೆ? ವ್ಯಾಕ್ಸಿನ್ ಯಾವಾಗ ಅಂತಂದ್ರೆ ಆಸ್ ಯಂಗ್ ಆಸ್ 9 years ಇಂದಾನೆ ಶುರು ಮಾಡಬೇಕು. ಸೊ ಯೂಶಲಿ ಏನಾಗುತ್ತೆ, 9 years ಇಂದ 15 years ವರೆಗೂ ಮಧ್ಯದಲ್ಲಿ ಅವ್ರು ಏನಾದ್ರು ಬಂದ್ರು ಅಂದ್ರೆ ಪೇಷಂಟ್ಸ್ 2 ಡೋಸ್ ಸಾಕಾಗುತ್ತೆ. ಬಿಕಾಸ್ ವ್ಯಾಕ್ಸಿನ್ ಕೂಡ ಎಕ್ಸ್ಪೆನ್ಸಿವ್ ಇದೆ. ಇವಾಗ ಮಲ್ಟಿಪಲ್ ವ್ಯಾಕ್ಸಿನ್ಸ್ ಬಂದಿದೆ. ಇವಾಗ ಇಂಡಿಯಾದ ವ್ಯಾಕ್ಸಿನ್ ಕೂಡ ಬಂದಿದೆ, ಅಂಡ್ ಸರ್ವವ್ಯಾಕ್ ಅಂತ ಹೇಳ್ತೀವಿ ಅದಕ್ಕೆ. ಅಂಡ್ ಇದು ಅಮೆರಿಕನ್ ವ್ಯಾಕ್ಸಿನ್ ಏನಿದೆ, ಗಾರ್ಡಾಸಿಲ್ 4 ಏನ್ ಹಾಕ್ತಾ ಇದ್ವಿ ಮುಂಚೆಯಿಂದ, ಅದು ಕೂಡ ಅವೈಲೇಬಲ್ ಇದೆ. ಇವಾಗ ಗಾರ್ಡಾಸಿಲ್ 9 ಅಂತ ಬಂದಿದೆ. ಈ ಗಾರ್ಡಾಸಿಲ್ 4 ಅಂದ್ರೆ ಅರೌಂಡ್ 4000 ಆಗುತ್ತೆ. ಗಾರ್ಡಾಸಿಲ್ 9 ಅಂದ್ರೆ ಆಲ್ಮೋಸ್ಟ್ 10,000 ಆಗುತ್ತೆ ಒಂದ್ ವ್ಯಾಕ್ಸಿನ್. ಹಂಗಾಗ್ಬಿಟ್ಟು ಅವ್ರು ಬೇಗನೆ ಹಾಕ್ಸ್ಕೊಂಡ್ರೆ ಎಫೆಕ್ಟಿವ್ಸ್ನು ಚೆನ್ನಾಗಿರುತ್ತೆ. ಬಿಕಾಸ್ ಅವ್ರು ಇನ್ನ ಎಕ್ಸ್ಪೋಸ್ ಆಗೋಕ್ಕೂ ಮುಂಚೆನೆ ಅವ್ರಿಗೆ ಇಮ್ಯುನಿಟಿ ಡೆವಲಪ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಆಸ್ ಯಂಗ್ ಆಸ್ 9 years ಇಂದ 15 years ವರೆಗೂ ತಗೊಂಡ್ರೆ 2 ಡೋಸ್ 6 months ಅಪಾರ್ಟ್ ಸಾಕಾಗುತ್ತೆ. 15 ಎಬೋ ಇದಾರೆ ಅಂತಂದ್ರೆ ದೇ ಕ್ಯಾನ್ ಸಿ ಆಸ್ ಸಚ್ ಮದ್ವೆ ಆಗಕ್ಕೆ ಮುಂಚೆ ತಗೊಂಡ್ರೆ ಬೆಟರ್ ವ್ಯಾಕ್ಸಿನ್. ಬಟ್ ಈವನ್ ದೆನ್ ಅವಾಗ
3 ಡೋಸಸ್ ಬೇಕಾಗುತ್ತೆ, 0, 2, 6 ಅಂತ. ಸೊ ಫಸ್ಟ್ ಡೋಸ್ ತಗೊಂಡು 2 ಮಂತ್ಸ್ ಆದ್ಮೇಲೆ ಇನ್ನೊಂದು, ಮತ್ತೆ ಫಸ್ಟ್ ಡೋಸ್ ಇಂದ 6 ಮಂತ್ಸ್ಗೆ 3rd ಡೋಸ್. ಸೊ 3 ಡೋಸಸ್ ಬೇಕಾಗುತ್ತೆ. ಯಾವ್ದು ತಗೊಂಡಿರ್ತಾರೆ ಫಸ್ಟ್ ವ್ಯಾಕ್ಸಿನ್, ನೆಕ್ಸ್ಟ್ 2 ಡೋಸಸ್ ಅದೇ ಇರಬೇಕು ಅಷ್ಟೇನೆ. ಸೊ ಹಂಗಾಗಿ ಅಂಡ್ ದೇ ಕ್ಯಾನ್ ಟೇಕ್ ಅಪ್ ಟು 45 ಇಯರ್ಸ್ ವರ್ಗೂ ರೆಕಮೆಂಡೇಶನ್ ಇದೆ. ಸಿಂಪ್ಟಮ್ಸ್ ವೇಟ್ ಮಾಡಬಾರ್ದು, ಸುಮ್ಮನೆ ರೊಟೀನ್ ಆಗಿ ಅವ್ರು ಆರಾಮಾಗಿರುವಾಗ ಹೋಗ್ಬಿಟ್ಟು ಎಲ್ಲ ಫುಲ್ ಬಾಡಿ ಚೆಕ್ ಮಾಡಿಸ್ಕೊತಾರಲ್ಲ, ಅವಾಗ ಪಾಪ್ಸ್ಮಿಯರ್ ಇವಾಗ ಆಲ್ಮೋಸ್ಟ್ ಎಲ್ಲಾ ಸೆಂಟರ್ಸ್ ಅಲ್ಲೂ ಇನ್ಕ್ಲೂಡ್ ಮಾಡ್ಬಿಡ್ತೀವಿ. ವಿಮೆನ್ ಚೆಕಪ್ ಅಂದ್ರೆ ಪಾಪ್ಸ್ಮಿಯರ್ ಬಂದೇ ಬರುತ್ತೆ, ಮ್ಯಾಮೋಗ್ರಫಿ ಪಾಪ್ಸ್ಮಿಯರ್ ಎಲ್ಲರಿಗೂ ಇವಾಗ ಅವೇರ್ನೆಸ್ ಬಂದಿದೆ ಆಲ್ಮೋಸ್ಟ್. ಬಟ್ ಏನಂತ ಅಂದ್ರೆ ಅವರು ಇದ್ರಲ್ಲಿ ಪಾಪ್ಸ್ಮಿಯರ್ ಇನ್ಕ್ಲೂಡ್ ಆಗಿದೆಯಾ ಅಂತ ಕೇಳ್ಬಿಟ್ಟು ಮಾಡಿಸ್ಕೋಬೇಕು. ಸೊ ದೇ ಶುಡ್ ನಾಟ್ ವೇಟ್ ಫಾರ್ ಸಿಂಪ್ಟಮ್ಸ್ ವೇಟ್ ಮಾಡಬಾರ್ದು. ಸೊ ಈ ರೀತಿ ಹೆಲ್ತ್ ಚೆಕಪ್ ಮಾಡೋರು ಪ್ಯಾಪ್ಸ್ಮಿಯರ್ ಎಲ್ಲ ಮಾಡ್ಸಿರ್ತೀರಾ, ಬಟ್ ಈ ಅಭ್ಯಾಸನೇ ಇಲ್ಲ, ಡೈರೆಕ್ಟ್ ಆಗಿ ಕ್ಯಾನ್ಸರ್ ಸ್ಟೇಜ್ ಅಲ್ಲೇ ಗೊತ್ತಾಗಿದೆ ಅಂದಾಗ ಬಹಳ ಅದು ಆ ಕ್ಷಣ ನಿಮ್ಗೆ ಅದನ್ನ ಹೇಗ್ ತಗೊಳ್ಳೋದು ಅಂತ ಗೊತ್ತಾಗಿರೋದಿಲ್ಲ. ಅದಕ್ಕೆ ಏನ್ ಟ್ರೀಟ್ಮೆಂಟ್ ಇದೆ, ನಾನು ಬದುಕ್ತೀನಾ, ಎಲ್ಲ ಪ್ರಶ್ನೆಗಳು ನಿಮಗೆ ಬರುತ್ತೆ. ಸೊ ಒಂದ್ಸತಿ ಕ್ಯಾನ್ಸರ್ ಅಂತ ಗೊತ್ತಾದ್ಮೇಲೆ ಇದ್ರ ಟ್ರೀಟ್ಮೆಂಟ್ ಆಪ್ಷನ್ ಏನು, ಎಷ್ಟಿದೆ ಸರ್ವೈವಲ್ ರೇಟ್, ಹೇಗೆ ಇದನ್ನ ಮ್ಯಾನೇಜ್ ಮಾಡೋದು? ಇವಾಗ ಸರ್ವೈಕಲ್ ಕ್ಯಾನ್ಸರ್ಗೆ ಮಾತಾಡಿದ್ರೆ, ಸರ್ವೈಕಲ್ ಕ್ಯಾನ್ಸರ್ ಇವಾಗ ಸ್ಟೇಜ್ 1 ಅಲ್ಲಿ ಇದೆ, ಸ್ಟೇಜ್ 2A ವರ್ಗು ಸರ್ಜರಿನ ಮಾಡಿದ್ರೆ ಸಾಕು, ಮುಂದಕ್ಕೇನು ಟ್ರೀಟ್ಮೆಂಟ್ ಬೇಕಾಗಲ್ಲ. ಅಂಡ್ ಸರ್ಜಿಕಲಿನೇ ಕ್ಯೂರ್ ಅಟೈನ್ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೇಜ್ 2 ಬಿಯಾಂಡ್ ಹೋಗಿದೆ, ಸ್ವಲ್ಪ ಆ ಕಡೆ ಎಲ್ಲ ಸ್ಪ್ರೆಡ್ ಆಗಿದೆ ಅಂತ ಅಂದ್ರೆ ರೇಡಿಯೇಷನ್, ಸೊ ರೇಡಿಯೇಷನ್ ಕೊಡ್ತೀವಿ. ಅಂಡ್ ಸರ್ವೈವಲ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಸ್ಟೇಜ್. ಸೊ ಹಂಗಾಗ್ಬಿಟ್ಟು ಬೇಗ ಬಂದಷ್ಟು ವಿ ಕ್ಯಾನ್ ಅಚೀವ್ ಫಾರ್ ಕ್ಯೂರ್. ಸೊ ಇಲ್ಲ ಅಂತ ಅಂದ್ರೆ ಕಿಮೋ ರೇಡಿಯೇಷನ್ ಕೊಡ್ಬೇಕಾಗತ್ತೆ. ಇನ್ನು ಹೆಣ್ಮಕ್ಳಲ್ಲಿ ಕಾಮನ್ ಆಗಿ ನಾವು ನೋಡ್ತೀವಿ, PCOD ಇರುತ್ತೆ, ತಿಂಗ್ಳಾನ್ಗಟ್ಲೆ ಅವ್ರಿಗೆ ಪೀರಿಯಡ್ಸ್ ಆಗೋದಿಲ್ಲ, ಅಂಡ್ ಒಬೆಸಿಟಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಕೆಲವ್ರಿಗೆ ಕಾಣಿಸುತ್ತೆ. ಇಂಥ ಸಂದರ್ಭದಲ್ಲಿ ಯಾವ ಒಂದು ಕಂಡೀಷನ್ ನ ನೀವು ಸಸ್ಪೆಕ್ಟ್ ಮಾಡ್ತೀರಾ? ಈಸ್ಟ್ರೋಜನ್ ಎಷ್ಟು ಜಾಸ್ತಿ ಆಗುತ್ತೋ ಬಾಡಿಗೆ ಅಷ್ಟೇ ಹಾರ್ಮ್ ಜಾಸ್ತಿ. ಅದು ಶುರು ಆಗೋ ಟೈಮಿಗೆ ಶುರು ಆಗಬೇಕು, ನಿಲ್ಲೋ ಟೈಮಿಗೆ ನಿಂತು ಬಿಡಬೇಕು. ಅಕಸ್ಮಾತ್ ಅದು ಓವರ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅಂತಂದ್ರೆ ಅವಾಗ ಎಲ್ಲ ಈ ತರ ಪ್ರಾಬ್ಲಮ್ ಶುರು ಆಗೋದು. ಇವಾಗ PCOD, ಇವಾಗ ಮಕ್ಕಳು ತಮ್ಮ ಡಯಟ್ ಬಗ್ಗೆ ವಿಚಾರಿಸ್ದೇನೆ ಇವಾಗ ಪ್ರೊಸೆಸ್ಡ್ ಫುಡ್ ಮತ್ತೆ ಟೂ ಮಚ್ ಆಫ್ ಚಿಪ್ಸ್, ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಇದೆಲ್ಲ ಟೂ ಮಚ್ ಆಫ್ ಶುಗರ್ಸ್, ವೇಟ್ ಗೇನ್ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ಚೈಲ್ಡ್ಹುಡ್ ಒಬೆಸಿಟಿ ತುಂಬಾ ಜಾಸ್ತಿ ಆಗಿದೆ. ಅದು ಹಂಗೆ ಕಂಟಿನ್ಯೂ ಆದಂಗೆ ವೆನ್ ದೇ ಅಟೈನ್ ಪ್ಯೂಬರ್ಟಿ ಆಲ್ಸೋ, ಅವಾಗ ಅವ್ರದ್ದು ಹ್ಯಾಬಿಟ್ಸ್ ಚೇಂಜ್ ಆಗ್ದೇನೆ, ಮತ್ತೆ ಅವ್ರದ್ದು ಏನು ಆಕ್ಟಿವಿಟೀಸ್ ಇರಲ್ಲ, ಯಾವ್ದು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಬರೀ ಫೋನ್ ಇಟ್ಕೊಂಡು ಕೂತ್ಕೋತಾರೆ, ಒಂದು ವಾಕಿಂಗ್ ಅಥವಾ ಯೋಗ ಅದೇನು ಮಾಡೋದಿಲ್ಲ. ಅಂಡ್ ಬರೀ ರೈಸ್ ತಿನ್ನೋದು ಅಥವಾ ಬರೀ ಜಂಕ್ ಫುಡ್ ತಿನ್ನೋದು, ಬರೀ ಸ್ವೀಟ್ಸ್ ತಿನ್ನೋದು, ಪ್ರೋಟೀನ್ಸ್, ಬೇಳೆಗಳು, ತರಕಾರಿ ಅದೆಲ್ಲ ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತೇನೆ, ಅದೇನಾಗುತ್ತೆ ಬರ್ತಾ 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 ಈಸ್ಟ್ರೋಜನ್ ಜಾಸ್ತಿ, ಇದು ಫ್ಯಾಟ್ ಜಾಸ್ತಿ ಆದಂಗೆ ಈಸ್ಟ್ರೋಜನ್ ಲೆವೆಲ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಅಸ್ PCOD. ಫಸ್ಟ್ PCOD ಅಂತ ಶುರು ಆಗುತ್ತೆ. ಆ PCOD ಅವಾಗ್ಲೇನೆ ನಾವು ಎಷ್ಟು ಮಕ್ಕಳಿಗೆಲ್ಲ ಹೇಳ್ತೀವಿ ಈ ತರ ಮಾಡ್ಬೇಡಿ ಅಂತ. ಎಷ್ಟೊಂದ್ ಜನ ಚೇಂಜ್ ಮಾಡ್ಕೊಂಡು ವೇಟ್ ಎಲ್ಲ ನಾರ್ಮಲ್ ಮಾಡ್ಕೊಂಡು ಬರ್ತಾರೆ. ಬಟ್ ಕೆಲವೊಂದ್ಸತಿ ಕೆಲವರು ಅದನ್ನ ಸೀರಿಯಸ್ ಆಗಿ ತಗೊಳ್ದೇನೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಪೀರಿಯಡ್ಸ್ ಇರೆಗ್ಯುಲಾರಿಟಿ ಶುರು ಆಗುತ್ತೆ. ಹಂಗೆ ಬಿಟ್ರೆ ಮುಂದೆ ಹಂಗೆ ಹೋದಂಗೆ ಇನ್ ದೇರ್ 40s, 50s, 60s ಬ್ಲೀಡಿಂಗ್ ಕಂಟಿನ್ಯೂಸ್ ಆಗಿ ಹೋಗೋದು ಆ ತರ ಶುರು ಆಗುತ್ತೆ. ಅವಾಗ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಮೇನ್ಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್. ಅವ್ರ ಲೈಫ್ ಸ್ಟೈಲ್ ಎಷ್ಟು ಚೇಂಜ್ ಮಾಡ್ಕೋತಾರಲ್ಲ ಇವೆಲ್ಲ ತಡೆಗಟ್ಟಬಹುದು ನಾವು. ಸೊ ಅದನ್ನ ಹಾಗೇ ಬಿಡ್ಕೊಂಡು ಹೋದ್ರೆ ಈ ರೀತಿ ಪ್ರಾಬ್ಲಮ್ಗಳು ಶುರು ಆಗುತ್ತೆ. PCOS ಅಂದ್ರೆ ಕೇವಲ ಏನೋ ಇರೆಗ್ಯುಲರ್ ಪೀರಿಯಡ್ಸ್, ಅಪ್ಪ ದಪ್ಪ ಆಗಿದ್ದೀನಿ, ಮುಖದ ಮೇಲೆ ಕೂದಲು ಬಂದಿದೆ, ಇಷ್ಟನ್ನೇ ಯೋಚನೆ ಮಾಡಬೇಡಿ. ಇದ್ರದ್ದು ಕಾಂಪ್ಲಿಕೇಶನ್ ಏನಿರುತ್ತೆ, ಮುಂದೆ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಅದನ್ನ ತಡೆಗಟ್ಟೋದಿಕ್ಕೆ ಡಯಟ್, ಲೈಫ್ ಸ್ಟೈಲ್ ಚೇಂಜಸ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ನಿಮ್ ಸ್ಲೀಪ್ ಪ್ಯಾಟರ್ನ್ ಎಲ್ಲದನ್ನೂ ನೀವು ಚೆನ್ನಾಗಿ ಮಾಡ್ಕೊಳ್ಳೇಬೇಕು. ಸೊ ಎಂಡಲ್ಲಿ ಅದರಿಂದ ಒಂದು ಕ್ಯಾನ್ಸರ್ ಕೂಡ ಆಗ್ಬೋದು ಅನ್ನೋ ಒಂದು ಅವೇರ್ನೆಸ್ ಕೂಡ ನಿಮ್ಗೆ ಇರ್ಬೇಕದು. ಎಂಡೋಮೆಟ್ರಿಯಂ ಕ್ಯಾನ್ಸರ್ ಅಂತ ಬಂದಾಗ ಏನೇನ್ ಇನ್ವೆಸ್ಟಿಗೇಷನ್ ನಾವು ಮಾಡಿಸ್ಕೋಬೇಕು? ಮೆನೋಪಾಸ್ ಅಟೈನ್ ಆಗಿ 1 ವರ್ಷ ಆಯ್ತು, 2 ವರ್ಷ ಆಯ್ತು ಆ ತರ ಇರ್ತಾರೆ, ಇಲ್ಲ 10 ವರ್ಷ ಆಗಿರ್ಬೋದು. ಇವಾಗ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಶುರು ಆಗ್ತಾ ಇದೆ, ಸ್ವಲ್ಪ ಬ್ಲೀಡಿಂಗ್ ಶುರು ಆಗ್ತಾ ಇದೆ, ಸ್ವಲ್ಪ ಬ್ಲಡ್ ಸ್ಟೇನ್ ಡಿಸ್ಚಾರ್ಜ್ ಶುರು ಆಗ್ತಿದೆ, ಅಥವಾ ಸ್ಕ್ಯಾನಿಂಗ್ ಮಾಡಿದ್ರು ಅದ್ರಲ್ಲಿ ಗರ್ಭಕೋಶ ಪದ್ರ ಸ್ವಲ್ಪ ದಪ್ಪ ಅನಿಸ್ತಾ ಇದೆ. ಸೊ ಇದೆಲ್ಲ ಹೇಳಿದಾಗ ಏನಾಗುತ್ತೆ, ನಮಗೆ ಫಸ್ಟ್ ಥಿಂಗ್ ವಿ ವಾಂಟ್ ಟು ರೂಲ್ ಔಟ್ ಇಸ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಅವಾಗ ಏನ್ ಮಾಡ್ತೀವಿ, OPD ಬೇಸಿಸ್ ಅಲ್ಲೇನೆ ಒಂದು ಚಿಕ್ಕ ಪಿಪಲ್ ಕ್ಯೂರೇಟ್ ಅಂತ ಏನಿದೆ, ನೋವು ಆಗಲ್ಲ, ಏನು ಅನಸ್ತೀಶಿಯಾ ಬೇಕಾಗಲ್ಲ, ಏನು ಲೋಕಲ್ ಅನಸ್ತೀಶಿಯಾ ಬೇಕಾಗಲ್ಲ, ಏನು ಇಲ್ಲ, ಏನು ಪೇನ್ ಕಿಲ್ಲರ್ ಕೂಡ ಕೊಡಲ್ಲ. ಚಿಕ್ಕದಾಗಿ ಒಂದು ಸ್ಮಾಲ್ ಪಿಪೆಟ್ ಅನ್ನ ಯೂಟ್ರಸ್ ಒಳಗೆ ಇನ್ಸರ್ಟ್ ಮಾಡ್ಬಿಟ್ಟು ಸಕ್ಷನ್ ಮಾಡ್ಬಿಡ್ತೀವಿ, ಅದು ಫೀಲು ಆಗೋದಿಲ್ಲ. ಸೊ ಅದನ್ನ ಟೆಸ್ಟಿಗೆ ಕಳಿಸ್ತೀವಿ. ಆ ಟೆಸ್ಟ್ ಏನ್ ರಿಪೋರ್ಟ್ ಬರುತ್ತೆ ನೋಡ್ಕೊಂಡು ಅದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಫರ್ದರ್ ಟ್ರೀಟ್ಮೆಂಟ್ ಶುರು ಆಗುತ್ತೆ. ಅಂಡ್ ಲೈಕ್ ಐ ಸೆಡ್, ಇವಾಗ 40s ಅಲ್ಲಿ 50s ಅಲ್ಲಿ ಕೂಡ ಇದು ತುಂಬಾ ಜಾಸ್ತಿ ಆಗಿದೆ. ಈವನ್ 30s ಅಲ್ಲೂ ಐ ಆಪರೇಟೆಡ್ ಮೆನಿ ವಿತ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್. ತುಂಬಾ ದಪ್ಪಕ್ಕಿರ್ತಾರೆ, PCOD ಇರುತ್ತೆ. ಯೂಶಲಿ ಇವಾಗ ಬ್ಲೀಡಿಂಗ್ ಆದ್ರೆ ಸ್ಟಾಪ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ 10 days ಆಯ್ತು, 15 days ಆಯ್ತು, 30 days ಆಯ್ತು, ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಹೋಗ್ತಾನೆ ಇದೆ. ಬ್ಲೀಡಿಂಗ್ ಆಗಿ 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 ಅನಿಮಿಕ್ ಆಗಿದ್ದಾರೆ. ಅಂಡ್ ಇವಾಗ ನಾನು ರೆಗ್ಯುಲರೈಸೇಷನ್ ಟ್ಯಾಬ್ಲೆಟ್ಸ್ ಕೊಟ್ಟೆ, ಬಟ್ ಆದ್ರೂ ರೆಸ್ಪಾಂಡ್ ಆಗ್ತಿಲ್ಲ. ಆವಾಗ ಸಸ್ಪಿಷನ್ ಬರುತ್ತೆ. ಸೊ ಗರ್ಭಕೋಶದಲ್ಲಿ ಒಂದು ಬಯಾಪ್ಸಿ ಮಾಡೋಣ ಅಂತ ಚೆಕ್ ಮಾಡ್ತೀವಿ. ಆವಾಗ ಅಕಸ್ಮಾತ್ ಏನಾದ್ರು ಎಟಿಪಿಕಲ್ ಸೆಲ್ಸ್ ಬಂತು ಅಥವಾ
ಕ್ಯಾನ್ಸರ್ ಸೆಲ್ಸ್ ಇದೆ ಅಂತಂದ್ರೆ ಅವಾಗ ನಾವು ಡಿಸೈಡ್ ಮಾಡ್ತೀವಿ. ಸೊ ಬೇರೆ ಏನಾದ್ರೂ ಜನರಲ್ ಸಿಂಪ್ಟಮ್ಸ್ ಇರುತ್ತಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬಂದಾಗ? ಈ ಸ್ಪಾಟಿಂಗ್ ಇದೆಲ್ಲ ಬಿಟ್ರೆ ಸಿಸ್ಟಮಿಕ್ ಸಿಂಪ್ಟಮ್ಸ್? ಎಂಡೋಮೆಟ್ರಿಯಲ್ ಕ್ಯಾನ್ಸರಿಗೆ ಸಿಂಪ್ಟಮ್ಸ್ ಫಸ್ಟ್ ಸ್ಟೇಜ್ 1 ಅಲ್ಲಿ ಇರುವಾಗ್ಲೇನೆ ಅವ್ರು ಸ್ಪಾಟಿಂಗ್ ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪೇನು ಇರಲ್ಲ, ವೇಟ್ ಲಾಸ್ ಇರಲ್ಲ, ಸುಸ್ತು ಏನೂ ಇರೋದಿಲ್ಲ. ಫಸ್ಟ್ ಅದಕ್ಕೇನೆ ಎಂಡೋಮೆಟ್ರಿಯಲ್ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಈಸಿ, ಬಿಕಾಸ್ ಅವ್ರು ಪ್ರೆಸೆಂಟ್ ಆದಾಗ ಬೇಗ ಬಂದ್ಬಿಡ್ತಾರೆ. ಸೊ ಹಂಗೆ ಯಾಕಂದ್ರೆ ಬ್ಲೀಡಿಂಗ್ ಅಂತ ಬಂದ್ಬಿಡ್ತಾರೆ, ಸ್ಟೇಜ್ 1 ಅಲ್ಲಿ ಇರುತ್ತೆ, ಇಲ್ಲ ಮ್ಯಾಕ್ಸ್ ಸ್ಟೇಜ್ 2 ಅಲ್ಲಿ ಇರ್ತಾರೆ. ಸೊ ಅವಾಗ ಸರ್ಜರಿ ಮಾಡಿದ್ರೆ ವಿ ಕ್ಯಾನ್ ಗಿವ್ ಗುಡ್ ಕ್ಯೂರ್ ಟು ದೆಮ್. ಸೊ ಈ ತರ ಯೂಶಲಿ ಫಸ್ಟ್ ಪ್ರೆಸೆಂಟೇಷನ್ ಇಸ್ ಬ್ಲೀಡಿಂಗ್. ಸೊ ಎಂಡೋಮೆಟ್ರಿಯಂ ಕ್ಯಾನ್ಸರ್ ಇರ್ಬೋದು ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇರ್ಬೋದು, ಎಲ್ಲ ಸಿಂಪ್ಟಮ್ ಇದೆ. ಒಂದ್ ಕಡೆ ಸ್ಪಾಟಿಂಗ್ ಆಗುತ್ತೆ, ಈ ಕಡೆ ವೈಟ್ ಡಿಸ್ಚಾರ್ಜ್, ಫೌಲ್ ಸ್ಮೆಲ್ಲಿಂಗ್ ಇದೆ, ಪೇಷಂಟ್ ಬಂದ್ಬಿಡ್ತಾರೆ. ಬಟ್ ನನ್ನ ಲೈಫಿನ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಫೇವ್ರೆಟ್ ಡಾಕ್ಟರ್, ನಾನು ಅವ್ರನ್ನ ನೋಡಿ ನಾನು ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದೆ. ಅವರು ಒವೇರಿಯನ್ ಕ್ಯಾನ್ಸರ್ ಅಲ್ಲಿ ಅವರು ತೀರೋದ್ರು. ಸೊ ಒವೇರಿಯನ್ ಕ್ಯಾನ್ಸರ್ ಬೇಗ ಕ್ಯಾಚ್ ಮಾಡೋದಿಕ್ಕಾಗಲ್ವಾ? ಸುಮಾರು ಜನ ಹೇಳಿದ್ರು ಡಾಕ್ಟರ್ ಆಗಿ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತೆಲ್ಲ ಕೇಳಿದ್ದಾರೆ. ಸೊ ಅದು ಹೇಗ್ ಪ್ರೆಸೆಂಟ್ ಮಾಡುತ್ತೆ? ಸಿ ಓವರಿ ಏನಾಗುತ್ತೆ ಅಂತಂದ್ರೆ ಇಟ್ಸ್ ಅ ಮೊಬೈಲ್ ಸ್ಟ್ರಕ್ಚರ್, ಹೊಟ್ಟೆ ಒಳಗಡೆ ಇಲ್ಲಿ ಅಬ್ಡಮನ್ ಅಲ್ಲಿ ಇರುತ್ತೆ. ಸೊ ಅದೇನಾಗುತ್ತೆ, ಅದಕ್ಕೆ ಏನು ಸಿಂಪ್ಟಮ್ಸ್, ಇವಾಗ ಎಂಡೋಮೆಟ್ರಿಯಂ ಅಂದ್ರೆ ಬ್ಲೀಡಿಂಗು, ಇದಂದ್ರೆ ಡಿಸ್ಚಾರ್ಜ್ ಅಥವಾ ಬ್ಲೀಡಿಂಗು, ಸರ್ವಿಕಲ್ ಕ್ಯಾನ್ಸರ್ಗೂ ಎಲ್ಲ ಹೊರಗಡೆ ಪ್ರೆಸೆಂಟ್ ಆಗ್ಬಿಡುತ್ತೆ. ಬಟ್ ಓವರಿ ಏನಾಗುತ್ತೆ ಅಂತಂದ್ರೆ ಅದು ದೊಡ್ಡದಾಗಿ ಬೆಳ್ಕೊತಾ ಹೋಗೋವರೆಗೂ ಯಾರು ಗೊತ್ತಾಗೋದಿಲ್ಲ, ಬಿಕಾಸ್ ಏನು ಸಿಂಪ್ಟಮ್ಸೇ ಇರೋದಿಲ್ಲ. ಅದು ದಪ್ಪ ಆಗಿ 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 ಅಟ್ ಸಮ್ ಪಾಯಿಂಟ್ ಅವರಿಗೆ ಇಂಡೈಜೆಷನ್, ಒಂಥರ ಜೀರ್ಣ ಆಗ್ತಾ ಇಲ್ಲ, ಬರ್ಪ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ, ಆ ತರ ಒಂಥರ ವೇಗ್ ಸಿಂಪ್ಟಮ್ಸ್, ಅಥವಾ ಹೊಟ್ಟೆಲಿ ಏನೋ ಹೊಟ್ಟೆ ದಪ್ಪ ಆದಂಗೆ ಅನಿಸ್ತಾ ಇದೆ, ನನಗೆ ಬಟ್ಟೆ ಇಡಿಸ್ತಾ ಇಲ್ಲ, ಆ ತರ ಕಂಪ್ಲೇಂಟ್ ಅಲ್ಲಿ ಬರ್ತಾರೆ. ಅವಾಗ ಅಥವಾ ಬೇರೆ ಏನಕ್ಕೂ ಅಡ್ಮಿಟ್ ಆಗಿರ್ತಾರೆ, ಅವಾಗ ಸ್ಕ್ಯಾನಿಂಗ್, ರೊಟೀನ ಸ್ಕ್ಯಾನಿಂಗ್ ಮಾಡಿಸಿದಾಗ ಆ ತರ ನಮಗೆ ಗೊತ್ತಾಗುತ್ತೆ ಓವರಿಯನ್ ಕ್ಯಾನ್ಸರ್ ಇದೆ ಅಂತ. ಸೊ ಯಾಕಂದ್ರೆ ಓವರಿಯನ್ ಕ್ಯಾನ್ಸರ್ಗೆ ಈ ತರ ಸ್ಕ್ರೀನಿಂಗ್ ಮೊಡಾಲಿಟಿನೂ ಆ ತರ ಏನೂ ಇಲ್ಲ, ಬಿಕಾಸ್ ಇವಾಗ ವರ್ಷಕ್ಕೊಂದ್ಸತಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳ್ತೀವಿ, ಅಟ್ಲೀಸ್ಟ್ ಬೇಗ ಡಿಟೆಕ್ಟ್ ಮಾಡ್ಬೋದು ಅಂತ. ಬಟ್ ಅಕಸ್ಮಾತ್ ಏನಾದ್ರು ಅವರು 6 months ಒಳಗಡೆನೆ ಕ್ಯಾನ್ಸರ್ ಬಂದಿತ್ತು ಅಂದ್ರೆ ಅದು ಆಲ್ರೆಡಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಡಿಪೆಂಡ್ಸ್ ಆನ್ ಅಗ್ರೆಸಿವ್ನೆಸ್. ತುಂಬಾ ಫಾಸ್ಟ್ಲಿ ಪ್ರೋಗ್ರೆಸಿವ್ ಆಗಿರೋ ಕ್ಯಾನ್ಸರ್ ಇದ್ರೆ ಅದನ್ನ ನಾವು ಹಿಡಿಲಿಕ್ಕೂ ಆಗೋದಿಲ್ಲ. ಸೊ ಮೇನ್ಲಿ ಏನಂತಂದ್ರೆ ಫ್ಯಾಮಿಲಿದಲ್ಲಿ ಯಾರಿಗಾರು ಕ್ಯಾನ್ಸರ್ ಹಿಸ್ಟ್ರಿ ಇದೆ, ಈ ತರ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಓವರಿಯನ್ ಕ್ಯಾನ್ಸರ್ ಇರ್ಬೋದು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇರ್ಬೋದು, ಕೋಲನ್ ಕ್ಯಾನ್ಸರ್ ಇರ್ಬೋದು, ಇದೆಲ್ಲ ರನ್ಸ್ ಇನ್ ದ ಬ್ರಾಕಾ ಮ್ಯೂಟೇಷನ್ ಅಥವಾ HNPCC ಅಂತ ಕೆಲವೊಂದು ಜೀನ್ಸ್ ಇರುತ್ತೆ. ಸೊ ಇದು ತುಂಬಾ ಕಾಮನ್ ಆಗಿ ಫ್ಯಾಮಿಲೀಸ್ ಅಲ್ಲಿ ರನ್ ಆಗುತ್ತೆ. ಸೊ 10% ಆಫ್ ದಿಸ್ ಕ್ಯಾನ್ಸರ್ಸ್ ಆರ್ ಜನರಲಿ ಜೆನೆಟಿಕ್. ಸೊ ಹಂಗಾಗ್ಬಿಟ್ಟು ಏನಾಗುತ್ತೆ, ಅವರಿಗೆ ಆ ತರ ಫ್ಯಾಮಿಲಿ ಹಿಸ್ಟ್ರಿ ಇರುವಾಗ ನಾವು ಜೆನೆಟಿಕ್ ಟೆಸ್ಟಿಂಗ್ ಅಡ್ವೈಸ್ ಮಾಡ್ತೀವಿ. ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬಿಟ್ಟು ಅವರಿಗೆ ವರ್ಷ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಬಟ್ ಯೂಶಲಿ ಓವರಿಯನ್ ಕ್ಯಾನ್ಸರ್ ನೀವು ಹೇಳ್ದಂಗೆ ಸ್ಟೇಜ್ 3 ದಲ್ಲೇನೆ ಡಿಟೆಕ್ಟ್ ಆಗೋದು ಮೋಸ್ಟ್ ಆಫ್ ದ ಟೈಮ್. ಸ್ಟೇಜ್ 1 ಸ್ಟೇಜ್ 2 ತುಂಬಾ ಅನ್ಲೈಕ್ಲಿ. ಅದೇನೋ ಪರ್ಪಸ್ಗೆ ರೆಗ್ಯುಲರ್ ಆಗಿ ಸ್ಕ್ಯಾನ್ ಮಾಡಿಸ್ತಾ ಇದಾರೆ, ಅಥವಾ ಏನೋ ಹಾಸ್ಪಿಟಲ್ ಬೇರೆ ಪರ್ಪಸ್ಗೆ ಅಡ್ಮಿಟ್ ಆದ್ರು, ಸ್ಕ್ಯಾನ್ ಮಾಡಿಸಿದ್ವಿ ಬೇರೆ ಏನೋ ನೋಡ್ಲಿಕ್ಕೆ. ಸೊ ಅವಾಗ ಓವರಿದಲ್ಲಿ ಟ್ಯೂಮರ್ ಇದೆ ಅಂತ ಗೊತ್ತಾಗುತ್ತೆ. ದಟ್ ಈಸ್ ಹೌ ವಿ ಗೆಟ್ ಟು ನೋ ಓವರಿಯನ್ ಮಾಸ್ ಇದೆ ಅಂತ. ಸ್ಟೇಜ್ 1, 2 ನಲ್ಲಿ ಸ್ಕ್ಯಾನ್ ಮಾಡಿದಾಗ ಏನು ಓವರಿ ದೊಡ್ಡದಾಗಿರುತ್ತಾ? ಅದು ಏನಾಗುತ್ತೆ ಅಂತಂದ್ರೆ ಯೂಶಲಿ ಓವರಿಯನ್ ಕ್ಯಾನ್ಸರ್ಗೆ CT ಸ್ಕ್ಯಾನ್ ಮಾಡ್ತೀವಿ. ಸೊ ಇವಾಗ ಓವರಿಯನ್ ಮಾಸ್ ಇದೆ ಅಂತ ಹೇಳಿದ್ರು ಅಲ್ಟ್ರಾಸೌಂಡ್ ಅಲ್ಲಿ. ಸೊ ಅದು ಯಾವ ತರ ಇದೆ ಅಂತ ಚೆಕ್ ಮಾಡೋಕೆ CT ಸ್ಕ್ಯಾನ್ ಮಾಡಿಸ್ತೀವಿ. ಆ CT ಸ್ಕ್ಯಾನ್ ಅಲ್ಲಿ ನಾವು ಮಲ್ಟಿಪಲ್ ಮಾರ್ಕರ್ಸ್ ಲೈಕ್ ಯುನೋ ಸಾಲಿಡ್ ಕಾಂಪೋನೆಂಟ್ಸ್ ಇದೆಯಾ, ಮ್ಯೂರಲ್ ನಾಡ್ಯೂಲ್ಸ್ ಇದೆಯಾ, ಥಿಕ್ನೆಸ್ ಏನಿದೆ ವಾಲ್ದು, ಅದೆಲ್ಲ ಒಂದು ಸಣ್ಣ ಪುಟ್ಟ ಫೀಚರ್ಸ್ ಇರುತ್ತೆ. ಅದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ವಿ ಕ್ಯಾನ್ ಡಿಟೆಕ್ಟ್, ಬಿಕಾಸ್ ಬಯಾಪ್ಸಿ ಮಾಡೋಕ್ಕಲ್ಲ. ಲೈಕ್ ಐ ಸೆಡ್, ಎನಿಥಿಂಗ್ ಇಂಟ್ರಾಅಬ್ಡಮಿನಲ್ ಬಯಾಪ್ಸಿ ಮಾಡಿದ್ರೆ ಅದು ಮತ್ತೆ ಸ್ಪ್ರೆಡ್ ಆಗ್ಬಿಡುತ್ತೆ. ಸ್ಟೇಜ್ 1 ಇರೋದು ಸ್ಟೇಜ್ 1C ಆಗ್ಬಿಡುತ್ತೆ, ಅದು ಹಂಗೆ ಬಿಟ್ಕೊಂಡ್ರೆ ಸ್ಟೇಜ್ 3 ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಆ ಸ್ಟೇಜ್ 1 ಅಲ್ಲಿ ಇರ್ತಾನೆ ನಾವು ವಿತೌಟ್ ಎಕ್ಸ್ಪೋಜರ್ ಟು ಇಂಟರ್ನಲ್ ಕಂಟೆಂಟ್ಸ್ ನಾವು ಅದನ್ನ ನೀಟಾಗಿ ತೆಗಿಬೇಕು. ಅದಕ್ಕೇನೆ ಓವರಿಯನ್ ಕ್ಯಾನ್ಸರ್ ಅಲ್ಲಿ ರೋಬೋನು ಮಾಡಲ್ಲ, ಲ್ಯಾಪು ಮಾಡಲ್ಲ, ಓಪನ್ನೇ ಮಾಡಬೇಕು. ಸೊ ಹಂಗಾಗಿ ಇಲ್ಲ ಪೋರ್ಸೈಟ್ ಮೆಟಾಸ್ಟಾಸಿಸ್ ಆಗುತ್ತೆ, ಇಲ್ಲ ಇದು ಅದೇನಾಗುತ್ತೆ, ಓವರಿಯನ್ ಸೆಲ್ಸ್ ಮತ್ತೆ ಪೆರಿಟೋನಿಯಲ್ ಅಬ್ಡಮನ್ ಕವರಿಂಗ್ ಏನಿರುತ್ತಲ್ಲ ಅದೆಲ್ಲ ಸೆಲ್ಸ್ ಒಂದೇ ಇರುತ್ತೆ. ಅದ್ರ ಪಂಚರ್ ಆಯ್ತು ಅಂತಂದ್ರೆ ಅದು ಹಂಗೆ ಸ್ಪ್ರೆಡ್ ಹಾಕೊಂಡು ಹೋಗುತ್ತೆ. ಸೊ ಹಂಗಾಗ್ಬಿಟ್ಟು ಆದಷ್ಟು ನಾವು ಅದನ್ನ ಬಯಾಪ್ಸಿ ಮಾಡ್ದೇನೆ CT ಸ್ಕ್ಯಾನ್ ಅಲ್ಲೇ ನೋಡ್ಕೊಂಡು ಯಾವ ತರ ಇದೆ, ಒಂದ್ ಸ್ವಲ್ಪನೂ ಕ್ಯಾನ್ಸರ್ ಇರ್ಬೋದು ಅಂತ ಡೌಟ್ ಬಂತು ಅಂತಂದ್ರೆ ವಿ ಡೂ ಓಪನ್ ಸರ್ಜರಿ ಅಂಡ್ ರಿಮೂವ್ ದ ಟಿಶ್ಯೂ. ಅದನ್ನ ಕಳಿಸ್ಬಿಟ್ಟು ಓವರಿಯನ್ ಮಾಸ್ ಕಳಿಸ್ಬಿಟ್ಟು ಇಮಿಡಿಯೇಟ್ ಫ್ರೋಸನ್ ಸೆಕ್ಷನ್ ಅಂತಾನು ಮಾಡ್ತೀವಿ. ಸೊ ಅವ್ರು 30 to 40 minutes ಅಲ್ಲಿ ನಮಗೆ ರಿಪೋರ್ಟ್ ಹೇಳ್ತಾರೆ ಅದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ. ಅದ್ ನೋಡ್ಕೊಂಡು ಒಂದೇ ಶಾರ್ಟ್ ಅಲ್ಲಿ ಸರ್ಜರಿ ಕಂಪ್ಲೀಟ್ ಮಾಡ್ಬೋದು. ಆ ಕ್ಯಾನ್ಸರ್ ಇಲ್ಲ ಅಂತ ಬಂತು ಅಂತಂದ್ರೆ ಇನ್ನೊಂದು ಓವರಿಯನ್ನು ಪ್ರಿಸರ್ವ್ ಮಾಡಿ ಯೂಟ್ರಸ್ ಕೂಡ ಪ್ರಿಸರ್ವ್ ಮಾಡ್ಬೋದು. ಯಾವ ಏಜ್ ಗ್ರೂಪ್ ಅಲ್ಲಿ ಇದು ಕಾಮನ್? ಓವರಿ ಮೋಸ್ಟ್ ಕಾಮನ್ಲಿ 60s ಆದ್ಮೇಲೆನೆ ಎಲ್ಲ ಕ್ಯಾನ್ಸರ್ಸ್. ಬಟ್ ಕೆಲವೊಂದು ಜರ್ಮ್ ಸೆಲ್ ಟ್ಯೂಮರ್ಸ್ ಎಲ್ಲ 20s ಅಲ್ಲಿ ವಿ ಸಿ ಅ ಲಾಟ್ ಆಫ್ ದಮ್. ದೇರ್ ಆರ್ ಸೆವರಲ್ ವೆರೈಟೀಸ್, ಸೆಕ್ಸ್ಕಾರ್ಡ್ ಸ್ಟ್ರೋಮಲ್ ಟ್ಯೂಮರ್ಸ್, ಜರ್ಮ್ ಸೆಲ್ ಟ್ಯೂಮರ್ಸ್, ಎಪಿಥೆಲಿಯಲ್ ಟ್ಯೂಮರ್ಸ್. ಸೊ ಮೋಸ್ಟ್ ಕಾಮನ್ಲಿ ಕ್ಯಾನ್ಸರ್ಸ್, ಓವರಿಯನ್ ಕ್ಯಾನ್ಸರ್ಸ್ ನೀವೇನ್ ಕೇಳ್ತಾ ಇದ್ರೆ ಅದು 60 ಆದ್ಮೇಲೆ ಕಾಮನ್. ಬಟ್ ಇವಾಗ ಯಂಗ್ಸ್ಟರ್ಸ್ ತುಂಬಾ ಜನ ನೋಡ್ತಾ ಇದೀವಿ. ಸೊ ಒಂದ್ಸತಿ ಅಕಸ್ಮಾತ್ ಅವ್ರಿಗೆ ಏನಾದ್ರು ಡಿಸ್ಕಂಫರ್ಟ್ ಇದೆ, ಏನೋ ಹೊಟ್ಟೆ ದಪ್ಪ ಅನ್ಸ್ತಾ ಇದೆ, ಅಥವಾ ಫ್ಯಾಮಿಲಿದಲ್ಲಿ ಯಾರಿಗಾರು ಕ್ಯಾನ್ಸರ್ ಹಿಸ್ಟ್ರಿ ಇದೆ, ಅಥವಾ ಆತರ ಏನಾದ್ರು ಸಮ್ ಸಾರ್ಟ್ ಆಫ್ ಸಿಂಪ್ಟಮ್ಸ್ ಇದೆ ಅಂತಂದ್ರೆ ಒಂದ್ಸತಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು.
ಫ್ಯಾಕ್ಟರ್ ಅಂದ್ರೆ ಏನೇನಿದ್ರೆ ನನಗೆ ಓವೇರಿಯನ್ ಕ್ಯಾನ್ಸರ್ ಬರೋ ಚಾನ್ಸಸ್, ಒಂದು ಜೆನೆಟಿಕ್ಸ್ ಹೇಳಿದ್ರೆ, ಬೇರೆ ನನ್ನ ಲೈಫ್ ಸ್ಟೈಲ್ ಅಥವಾ ನಾವು ತಗೊಳ್ಳೋ ಮಾತ್ರೆಗಳಿಂದ ಏನಾದ್ರೂ ರಿಸ್ಕ್ ಜಾಸ್ತಿ ಆಗುತ್ತಾ? ಇಟ್ ಇಸ್ ಮೋರ್ ಥಿಯರಾಟಿಕಲ್ ಫ್ರಾಂಕ್ಲಿ ಹೇಳ್ಬೇಕಂತಂದ್ರೆ, ಬಿಕಾಸ್ ಇವಾಗ IVF ಮಾಡಿಸ್ಕೋಬೇಕಂದ್ರೆ ಅಷ್ಟೊಂದು ಹಾರ್ಮೋನ್ಸ್ ಕೊಡ್ತೀವಿ, ಕ್ಯಾನ್ಸರ್ ಬರ್ತಾ ಅಂತ ಕ್ವಶನ್ ಕೇಳ್ತಾರೆ. ಬಟ್ ಅದು ತುಂಬಾ ವರ್ಷಗಳಗಟ್ಟೆ 10 ವರ್ಷದ ಮೇಲೆ ಟ್ರೀಟ್ಮೆಂಟ್ ಹಂಗೆ ತಗೊಳ್ತಾನೆ ಇದ್ದಾರೆ ಹಾರ್ಮೋನ್ಸ್ ಮೇಲೆ 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 ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ರಿಸ್ಕ್ ಇರುತ್ತೆ ಅಂತ. ಬಟ್ ಇಟ್ಸ್ ಸ್ಟಿಲ್ ನಾಟ್ ಪ್ರೂವನ್ ಆ ಥರ ಹೇಳ್ಬೇಕಂತಂದ್ರೆ. ಇನ್ಫ್ಯಾಕ್ಟ್ ಇವಾಗ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಳ್ತಾರಲ್ಲ, ಅದು ಆಸ್ ಸಚ್ ಈಸ್ಟ್ರೋಜನ್, ವಿ ಡೋಂಟ್ ಲೈಕ್ ಟು ಗಿವ್ ಹಾರ್ಮೋನ್ಸ್ ಆಸ್ ಮಚ್ ಆಸ್ ಪಾಸಿಬಲ್. ಬಟ್ ಇವನ್ ದೆನ್ ಕೆಲವರಿಗೆ ಇವಾಗ ಮದುವೆ ಆಗಿದೆ, ಇನ್ನೊಂದ್ 2 ವರ್ಷ ಗ್ಯಾಪ್ ತಗೋಬೇಕು ಅಂತಂದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೋತಾರಲ್ಲ, ಅದು ಓವರಿಯನ್ ಕ್ಯಾನ್ಸರ್ಗೆ ಪ್ರೊಟೆಕ್ಟಿವ್ ಅಂತಾನು ಹೇಳ್ತೀವಿ. ಬಿಕಾಸ್ ಅದು ಓವ್ಯುಲೇಷನ್ ಎಷ್ಟಾಗುತ್ತೆ ಅಂದ್ರೆ ಮೊಟ್ಟೆ ರಿಲೀಸ್ ಆದಂಗೆ ಸ್ವಲ್ಪ ಇಂಜುರಿ ಆಗ್ತಾ 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 ಇಟ್ ಬಿಕಮ್ಸ್ ಪ್ರೋನ್ ಫಾರ್ ಓವೇರಿಯನ್ ಕ್ಯಾನ್ಸರ್ ಅಂತ. ಬಟ್ ಆಸ್ ಸಚ್ ಇದು ಮಾಡೋದ್ರಿಂದ ಅದು ತಗೊಳ್ಳೋದ್ರಿಂದ ದಿಸ್ ನಥಿಂಗ್ ಲೈಕ್ ದಟ್. ಮಕ್ಕಳಾಗಿಲ್ಲ, ಯಾರು ಮಕ್ಕಳಿಗೆ ಚೆನ್ನಾಗಿ ಹಾಲು ಕುಡಿಸಿಲ್ಲ, ಅವ್ರಿಗೆಲ್ಲ ರಿಸ್ಕ್ ಜಾಸ್ತಿ ಅಂತ. ಅದೂನು ಇಟ್ಸ್ ಮೋರ್ ಆಫ್ ಥಿಯರಿಟಿಕಲ್. ಬಟ್ ಎಸ್, ವಿ ಹವ್ ಸೀನ್ ಅಂದ್ರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಯೂಶಲಿ ಇವಾಗ ಫೀಡಿಂಗ್, ಯಾರು ಪ್ರೆಗ್ನೆಂಟ್ ಆಗಿಲ್ಲ, ಫೀಡಿಂಗ್ ಮಾಡ್ಸೇ ಇಲ್ಲ ಅಂತಂದ್ರೆ ವಿ ಕೈಂಡ್ ಆಫ್ ಸಿ. ಬಟ್ ಅದನ್ನ ಕಂಪ್ಲೀಟ್ ಆಗಿ ಎಸ್ಟಾಬ್ಲಿಷ್ ಇಲ್ಲ, ಇಷ್ಟು ಫೀಡ್ ಮಾಡಿದ್ರೆ ಇಷ್ಟು ಕ್ಯಾನ್ಸರ್ ಬರಲ್ಲ, ಆ ತರ ಏನು ಸ್ಟಡೀಸ್ ಆಗಿಲ್ಲ. ಸೊ ಹಂಗಾಗಿ ಇಟ್ಸ್ ವಿ ಹವ್ ಅಬ್ಸರ್ವ್ಡ್, ಇಟ್ಸ್ ಮೋರ್ ಆಫ್ ಅಬ್ಸರ್ವೇಷನ್ ಐ ವುಡ್ ಸೇ. ಸೊ ಯಂಗ್ ಪೇಷಂಟ್ ನನಗೆ ಕ್ಯಾನ್ಸರ್ ಬರಲ್ಲ ಅಂತ ಅನ್ಕೋಬೇಡಿ, ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಗ್ಯಾಸ್ಟ್ರಿಕ್ ಸಿಂಪ್ಟಮ್ ಅಂತ ಸುಮ್ಮನೆ ಒಂದು ಹೋಗಿ ಆಂಟಾಸಿಡ್ ತಿನ್ನೋದು ಇದೆಲ್ಲ ಮಾಡೋದು ಬೇಡ. ಬಹಳ ತಿಂಗ್ಳುಗಟ್ಲೆ ನೀವು ಈ ತರ ಸಫರ್ ಮಾಡ್ತಾ ಇದ್ರೆ ನೀವು ಹೇಗೆ ಫಿಸಿಷಿಯನ್ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನ ಮೀಟ್ ಮಾಡ್ತೀರಾ, ಹಾಗೆ ಗೈನಕಾಲಜಿಸ್ಟ್ ಕನ್ಸಲ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.